ಪಾವಗಡ ಪುರಸಭೆಯ 4ನೇ ಹಂತದಲ್ಲಿ ಹೊಸ ಬಸ್ ನಿಲ್ದಾಣದಲ್ಲಿರುವ 22 ವಾಣಿಜ್ಯ ಸಂಕೀರ್ಣಗಳ ಅಂಗಡಿ ಮಳಿಗೆಗಳನ್ನು ಗುರುವಾರ ಬಹಿರಂಗವಾಗಿ ಹರಾಜು ಮಾಡಲಾಯಿತು. ಈ ಹರಾಜಿನಲ್ಲಿ ಸುಮಾರು 22 ಅಂಗಡಿ ಮಳಿಗೆಗಳು ಬಿಡ್ದಾರರು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಹರಾಜು ಮುಗಿದ ನಂತರ ಪುರಸಭಾ ಅಧ್ಯಕ್ಷರಾದಂಥ PH ರಾಜೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಗೋವಿಂದರಾಜ್ ವಿರೂಪಾಕ್ಷಪ್ಪ ಅಂತ ಹೇಳ್ಬಿಟ್ಟು 17,850 ರೂಪಾಯಿಗೆ GST ಇದರಲ್ಲಿ 5% ಅವರಿಗೆ ಇನ್ಕ್ಲೂಡ್ ಮಾಡಿಕೊಂಡು ಕೊಟ್ಟಿದ್ದೀವಿ. MN ಮಂಜುನಾಥ್ ಅಶ್ವತ್ಥನಾರಾಯಣಪ್ಪ ಅಂತ ಹೇಳಿ ಅಶ್ವತ್ಥನಾರಾಯಣ ಶೆಟ್ಟಿ ಅಂತವರು 13,460 ರೂಪಾಯಿ. ಒಂದನೇದು ಎರಡನೇದು ಆಯಿತು. ಮೂರನೇ ರೂಮು ಪ್ರಜ್ವಲ್ ಸತೀಶ್ ಬಾಬು ಅಂತ ಹೇಳ್ಬಿಟ್ಟು ಸತೀಶ್ ಮಗನಿಗೆ 13,200 ರೂಪಾಯಿ ಆಗಿದೆ. 4ನೇ ರೂಮ್ ಬಾಬಾ ಬಕ್ರುದ್ದೀನ್ ಅಂತ ಹೇಳ್ಬಿಟ್ಟು ರಫ್ಯೂಸಲ್ ಅವರಿಗೆ ಆಗಿದೆ 18,375 ರೂಪಾಯಿ ಆಗಿದೆ. 5ನೇದು ಕೇಶವರಾಜ್ ಅವರಿಗೆ 35,805 ರೂಪಾಯಿ ಹೋಗಿದೆ. 6ನೇ ರೂಮು SC ಮೀಸಲಿರೋದು ವೆಂಕಟೇಶ್ ನಾಯ್ಕ್ ಅನ್ನೋರಿಗೆ 32,000 ರೂಪಾಯಿ ಹೋಗಿದೆ. ಜಗನ್ನಾಥ್ ಶೆಟ್ಟಿ ಬಿನ್ ಸತ್ಯನಾರಾಯಣ ಶೆಟ್ಟಿ ಅನ್ನೋರಿಗೆ 21,000 ರೂಪಾಯಿ ಹೋಗಿದೆ. ವಾಣಿ ಅನ್ನೋರಿಗೆ 20,700 ರೂಪಾಯಿ ಹೋಗಿದೆ. 9ನೇ ರೂಮು P ಬಾಲಸುಬ್ರಹ್ಮಣ್ಯಂ 34,335 ರೂಪಾಯಿ ಹೋಗಿದೆ. 10ನೇ ರೂಮು PT ಬಾಲಸುಬ್ರಹ್ಮಣ್ಯಂ ತಿಮ್ಮಪ್ಪ 20,100 ರೂಪಾಯಿ ಹೋಗಿದೆ. ಮೊಹಮ್ಮದ್ ಅಫ್ಜರ್ ಅಲಿ ಬಿನ್ ಅಬ್ದುಲ್ ಅಜೀಜ್ ಅನ್ನೋದು 40,200 ರೂಪಾಯಿ ಹೋಗಿದೆ. ರಾಜೇಶ್ ಬಿನ್ ಗೋವಿಂದಪ್ಪ ಅನ್ನೋರಿಗೆ 21,300 ರೂಪಾಯಿ ಹೋಗಿದೆ. 13ನೇದು ಗೋಪಾಲ್ ಬಿನ್ ಪಾಲಯ್ಯ 21,200 ರೂಪಾಯಿ ಹೋಗಿದೆ. 14ನೇ ರೂಮ್ ಆಂಜನೇಯಲು ಬಿನ್ ನಾಗಭೂಷಣ 10,500 ರೂಪಾಯಿ ಹೋಗಿದೆ. ಚಂದ್ರಶೇಖರ್ ಬಿನ್ ಗೋಪಾಲಪ್ಪ ಅನ್ನೋರಿಗೆ 26,200 ರೂಪಾಯಿ ಹೋಗಿದೆ. ನಿಸರ್ 16ನೇ ರೂಮ್ ನಿಸಾರ್ ಅಹಮದ್ ಬಿನ್ ರಹಮತುಲ್ಲಾ 11,025 ರೂಪಾಯಿ ಹೋಗಿದೆ. 17ನೇ ರೂಮ್ ಕೇಶವರಾಜ್ ಅನ್ನೋರಿಗೆ 9,450 ರೂಪಾಯಿ ಹೋಗಿದೆ. 18ನೇ ರೂಮು ಸೋಮನಾಥ್ ಬಿನ್ ಅಂಜನಪ್ಪ ಅವರಿಗೆ 9,000 ರೂಪಾಯಿ ಹೋಗಿದೆ. 19ನೇ ರೂಮು ಶಶಿಧರ T ಮನೋಹರ ಅನ್ನೋರಿಗೆ 16,000 ರೂಪಾಯಿ ಹೋಗಿದೆ. 20ನೇ ರೂಮು ರಮೇಶ್ ಬಾಬು ಬಿನ್ ಶ್ರೀನಿವಾಸನ್ ಅವರಿಗೆ 11,800 ರೂಪಾಯಿ ಹೋಗಿದೆ. 21ನೇ ರೂಮು ನಾಗರಾಜಪ್ಪ ಬಿನ್ ಸುಬ್ರಾಯಪ್ಪ ಅನ್ನೋರಿಗೆ 8,000 ರೂಪಾಯಿ ಹೋಗಿದೆ. 22ನೇ ರೂಮು ಭಾಗ್ಯಲಕ್ಷ್ಮಿ ಕೋಮ್ ಸೋಮಶೇಖರ್ ಅವರಿಗೆ 37,100 ರೂಪಾಯಿ ಹೋಗಿದೆ. ಒಟ್ಟು 22 ರೂಮಲ್ಲಿ ಹಿಂದೆ ನಮಗೆ 87 ರೂಪಾಯಿ ಹಳೆಯ ಬಾಡಿಗೆ ಬರ್ತಾಯಿತ್ತು. ಬರೀ ಖಾಲಿ 43,000 ಒಂದು ತಿಂಗಳಿಗೆ ಹಿಂದೆ. ಈಗ 22 ರೂಮ್ ಮಾಡಿರೋದ್ರಲ್ಲಿ 43,782 ರೂಪಾಯಿ ಹೋಗಿದೆ. ಈಗ ಈ ಹೊಸ ಹರಾಜು ಮಾಡಿರೋದ್ರಿಂದ 4,48,580 ರೂಪಾಯಿ ಬಂದಿದೆ ನಮಗೆ. ಅಂದರೆ ರೈಸ್ ಆಗಿದೆ. 29,805 ರೂಪಾಯಿ ಬರುತ್ತೆ ಪ್ರತಿ ತಿಂಗಳಿಗೆ. ಈ 122 ರೂಮಲ್ಲಿ 19,99,805 ರೂಪಾಯಿ. ಅಲ್ಲಿಗೆ ನಮಗೆ ಒಂದು ತಿಂಗಳಿಗೆ 17,83,256 ರೂಪಾಯಿ ಜಾಸ್ತಿ ಆಗಿದೆ ಒಂದು ತಿಂಗಳು ಬಾಡಿಗೆ. ಚರ್ಚೆ ಆಗ್ತಾ ಇದೆ ರಾಜೇಶ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡ್ತಾರೆ ಅಂತ, ಅದರ ಬಗ್ಗೆ ಕೇಳಬಹುದಂತ. ಅದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ಮಾಜಿ ಸಚಿವರು ವೆಂಕಟರಮಣಪ್ಪ ಅವರು ಮತ್ತು ನಮ್ಮ ಶಾಸಕರು ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಯುವಂಥವ್ರು. ನಾವು ಸ್ಥಾನ ಮುಖ್ಯ ಅಲ್ಲ, ಅವರು ಗೌರವ ಕಾಪಾಡೋದು. ನಾನು ಹರಾಜು ಪ್ರಕ್ರಿಯೆಗಳು ಇವು ಮಾಡಬೇಕು, ಬಜೆಟ್ ಮೀಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಡಿಸೈಡ್ ಮಾಡಿ ತೀರ್ಮಾನ ಮಾಡಿದ್ದೀನಿ. ಇನ್ನೇನು ನಾಳೆ ಹೋಗಿ ಮಾಜಿ ಸಚಿವರು ವೆಂಕಟರಮಣಪ್ಪ ಅವ್ರನ್ನ ಭೇಟಿ ಆಗ್ತೀನಿ. ಹೋಗಿ ನಾಳೆ ಅವ್ರನ್ನ ನಾಡಿದ್ದು ಕೊಟ್ಟು ಬಂದರೆ ನಾಡಿದ್ದು ಕೊಟ್ಟು ಬರ್ತೀನಿ, ಸೋಮವಾರ ಕೊಟ್ಟು ಬಂದರೆ ಸೋಮವಾರ ಕೊಟ್ಟು ಬರ್ತೀನಿ. ಅದರಲ್ಲಿ ಎರಡನೇ ಮಾತಿಲ್ಲ. ನನ್ನ ರಾಜೀನಾಮೆ 100% ನಾನು ಕೂಡ ಸಿದ್ಧವಾಗಿದ್ದೀನಿ. ಮುಂದೆ ಯಾರೇ ಅಧ್ಯಕ್ಷರಾದರೆ ಅವರಿಗೆ ನಿಮ್ಮ ಸಹಕಾರ ಬೆಂಬಲ? ನಮ್ಮದು ಯಾರನ್ನೇ ಮಾಡಿದ್ರು ನಮ್ಮದು ಸಂಪೂರ್ಣ ಬೆಂಬಲ ಇದ್ದೇ ಇರುತ್ತೆ. ಯಾಕೆಂದರೆ ನಮಗೆಲ್ಲ ರೀತಿಯಲ್ಲಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ನಮ್ಮಲ್ಲಿ ಯಾವುದೂ ಗೊಂದಲ ಇನ್ನೊಂದು ಇಲ್ಲ. ನಮ್ಮದು ಯಾವ ವಿಚಾರದಲ್ಲಿ ಇದ್ರೂ ನಾವು 100% ಅವ್ರು ನಾವೀಗ ನಮಗೆ ಗೌರವ ಕೊಟ್ಟು ಮಾಡಿದಾಗ ನಾವು ಗೌರವ ಕೊಟ್ಟು ಮಾಡೋದು ನಮ್ಮ ಕರ್ತವ್ಯ. ನಮ್ಮಲ್ಲಿ ಆ ಥರ ಏನೂ ಬರೋದಿಲ್ಲ. ನಾವು ಸಂಪೂರ್ಣವಾಗಿ ಸಂತೋಷದಿಂದ ನಾವು, ಯಾಕಂದರೆ ಈ ಹುದ್ದೆ ಒಂದು ಶಾಶ್ವತ ಅಲ್ಲ. ನಾವು ನಮಗೇನೋ
ಒಂದೆರಡು ದಿವಸ ಕಾಲಾವಕಾಶ ಅಂತ ನಮ್ಮ ಮಾಜಿ ಸಚಿವರ ಹತ್ರ ಕಿತ್ತಾಡಿದ್ದೀನಿ, ಹೊಡೆದಾಡಿದ್ದೀನಿ, ನನ್ನ ಪದವಿ ತಂದುಕೊಂಡಿದ್ದೀನಿ. ಅಷ್ಟೇ ಆಗಲಿ, ನನಗೆ ಇನ್ನೇನು ಬರಲ್ಲ. ನಾನು ಬಂದಿರೋ ಅಷ್ಟು ದಿವಸನೂ ಒಳ್ಳೆ ಕೆಲಸ ಮಾಡಿದ್ದೀನಿ, ಯಾರ ಹತ್ರ ನಾನು ಕೆಟ್ಟನ್ನು ಅನ್ಸ್ಕೊಂಡಿಲ್ಲ. ಏನೋ ಪುರಸಭೆಗೆ ಒಂದು ಆದಾಯ ತಂದಿದ್ದೀನಿ, ಇಷ್ಟು ದಿವಸ ಮಾಡಿದಿರೋಂಥದ್ದು ಮಾಡಿ ಒಂದು ಆದಾಯ ತಂದಿದ್ದೀನಿ. ಈಗ ನಾಳೆ ನಮ್ಮ ಮಾಜಿ ಸಚಿವರು ಆಲ್ರೆಡಿ ನಮ್ಮ MLAಗೆ ವಿಚಾರ ತಿಳಿಸಿದ್ದೀನಿ. ಮೊನ್ನೆ ಹಬ್ಬಕ್ಕಿಂತ ಮುಂಚೆನೇ ವಿಚಾರ ತಿಳಿಸಿದೆ. ನಾನು ಹಬ್ಬ ಆದ ನಂತರ ಕೊಟ್ಟು ಬರ್ತೀನಿ ಅಂತ ಹೇಳಿದ್ದೀನಿ. ಅದೇ ಮಾತು ಸಿದ್ಧವಾಗಿದ್ದೀನಿ. ಅದಕ್ಕೆ ಗೆಲ್ಲಿಸಿದ್ದಾರೆ ಅವರು. 3 ವಾರ್ಡಲ್ಲಿ ಕಂಟಿನ್ಯೂಗಿ ಸತತವಾಗಿ ಗೆಲ್ಲಿಸಿದ್ದಾರೆ. ನಾನು ಶಕ್ತಿ ಮೀರಿ ಕೆಲಸ ಮಾಡಿದ್ದೀನಿ. ಇನ್ನೂ ಒಂದು ಸತಿ ನಿಂತ್ಕೊಳ್ಳೋ ಅಂತ ಹೇಳಿ ನಮ್ಮ ಸಚಿವರು ಅಂದರೆ ನಾನು ನಿಂತ್ಕೊತೀನಿ. ಇಲ್ಲ ಅಂದರೆ ಆರಾಮಾಗಿ ಇನ್ನೊಬ್ರು ಯಾರಾದ್ರು ಅವಕಾಶ ಮಾಡಿಕೊಡೋದ್ರೆ ಬೇರೆಯವ್ರಿಗೂ ಅವಕಾಶ ಮಾಡ್ತೀನಿ. ನನಗೆ ಅಧಿಕಾರ ಏನು ಶಾಶ್ವತ ಅಲ್ಲ. ನಾನಿರೋ ದಿವಸ ಒಳ್ಳೇದು ಮಾಡಿದ್ದೀನಿ, ನನಗೆ ಅಷ್ಟೇ ಸಾಕು ಅಂತ ನನಗೆ ತೃಪ್ತಿ ಇದೆ. ನನಗೆ ಈ ಪದವಿಯಲ್ಲಿ ಇರಬೇಕು ಅನ್ನೋದು ಏನು ಉದ್ದೇಶ ಅಂತ ಅದೇನೂ ಇಲ್ಲ ಅಲ್ವಾ. ಒಂದು ವೇಳೆ ಮಾಜಿ ಸಚಿವರು ನಿವೃತ್ತಿ ಆಗಿದ್ರೆ ನೀವು 100% ಎರಡನೇ ಮಾತಿಲ್ಲ. ಅದರಲ್ಲಿ ನಾನು ಹಠ ಹಿಡಿದು ಬಂದಿರೋನಂತೂ ಅಲ್ಲ. ಅಧ್ಯಕ್ಷರ ಪದವಿಗೋಸ್ಕರ ಹಠ ಹಿಡಿದಿದ್ದೆ, ನಾನು ಇಲ್ಲ ಅಂದಿಲ್ಲ. ಸರ್, ಈಗ ಅಧ್ಯಕ್ಷ ಪದವಿಯ ಅನುಭವ ಏನು ಅಂತ, ಹೇಗಿರುತ್ತೆ ಅಂತ ತೃಪ್ತಿ ತಂದಿದೆಯಾ ಇಲ್ಲ ಅಂತ ಹೇಗೆ ಹೇಳ್ತೀನಿ. ಈಗ ಹಿಂದೆ ನಮ್ಮ ಮಾಜಿ ಪುರಸಭಾ ಅಧ್ಯಕ್ಷರುಗಳೆಲ್ಲ ಯಾವ ಥರ ಮಾಡಿದ್ರು ಅನ್ನೋದು ನಾವೆಲ್ಲ ನೋಡಿದ್ವಿ. ಯಾಕೆಂದರೆ ಅದು ಸಪೋಸ್ ಎಕ್ಸಾಂಪಲು ನಮ್ಮ ಬಾಬಣ್ಣವ್ರ ತಂದೆ GS ಧರ್ಮಪಾಲ್ ಅವರು ಈ ಒಂದು ಪದವಿಯಲ್ಲಿ ಅವರು ಹಿಂದೆ ಎಲ್ಲ ಹಲವಾರು ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮ ಪುರಸಭೆಗೆ ಮೈನ್ ರೆವಿನ್ಯೂ ಬರಬೇಕಾದ್ರೆ ಮೂಲ ಶ್ರಮ ಇವತ್ತು ನಮ್ಮ ಪುರಸಭೆಗೆ ಇನ್ನು ನಾನು ಬಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಆಗಲಿ, ಅದರಲ್ಲೇನು ಕಮ್ಮಿ ಮಾಡಿಲ್ಲ. ಯಾಕೆಂದರೆ ಅವರ ಅಧ್ಯಕ್ಷರುಗಳು ಇದ್ದಾಗ ಅವರು ಹಗಲು ರಾತ್ರಿ ಟೆನ್ಷನ್ಗಳು ತಗೊಂಡು ಎಲ್ಲ ಕೆಲಸಗಳು ಮಾಡ್ತಾಯಿದ್ರು. ಈಗ ಅದೇ 6 ತಿಂಗಳು ನನಗೆ ಈ ವಿಚಾರಕ್ಕೆ ನಾನು ರಾತ್ರಿ ಹೊತ್ತು ಇದ್ದೇ ಬರ್ತಿರ್ಲಿಲ್ಲ. ನನಗೆ ಅನುಭವ ಆಗಿದೆ ಅದು. ಪುರಸಭಾ ಮುಖ್ಯಾಧಿಕಾರಿಗಳಾದ ಜಾಫರ್ ಶರೀಫ್ ಅವರು ಇದೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸದಸ್ಯರು ಎಲ್ಲ ಒಂದು ತೀರ್ಮಾನದಂತೆ ನಾವು ಹಂತವಾಗಿ ಮಾತಾಮಂತ್ರಿ ಪುರಸಭೆ ಮಳಿಗೆಯನ್ನು ಈಗ ಒಟ್ಟು 122 ಮಳಿಗೆಯನ್ನು ನಾವು ಹರಾಜು ಪ್ರಕ್ರಿಯೆಯಲ್ಲಿ ಎಲ್ಲ ಯಶಸ್ವಿಯಾಗಿ ನಿರ್ವಹಿಸಿದ್ದು, ಇದರಲ್ಲಿ ನಮಗೆ ಈಗ ಪುರಸಭೆಯ ಆದಾಯವನ್ನು ವೃದ್ಧಿಸಲು ಏನೇನು ಬೇಕೋ ಎಲ್ಲ ಒಂದು ಕ್ರಮವನ್ನು ಕೈಗೊಂಡು ಈಗ ನಾವು ಆದಾಯವನ್ನು ಹೆಚ್ಚಿಸ್ಕೊಂಡಿದ್ದೀವಿ. ಮುಂಚೆ ಆದಾಯ ತುಂಬ ಕಡಿಮೆ ಆದಾಯ ಇತ್ತು, 2 ಲಕ್ಷ ಬರ್ತಾ ಇತ್ತು ಈ ಒಂದು 122 ಮಳಿಗೆಯಿಂದ. ಈಗ ನಮಗೆ 17 ಲಕ್ಷ ಬಾಡಿಗೆ ಬರ್ತಾ ಇದೆ ತಿಂಗಳಿಗೆ. ಇದನ್ನು ನಾವು ವಾರ್ಷಿಕವಾಗಿ ತೊಗೊಂಡ್ರೆ 1 ಕೋಟಿ ಮೇಲೆ ಆಗುತ್ತೆ. ಹಾಗಾಗಿ ನಮಗೆ ಇದಕ್ಕೆ ಶ್ರಮ ವಹಿಸಿದಂಥ ಮೂಲ ಇದು ನಮ್ಮ ಇದು ಅಂತಂದರೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಸದಸ್ಯರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ, ಹಾಗೂ ನಮ್ಮ ಸಿಬ್ಬಂದಿ ವರ್ಗದ ಎಲ್ಲರಿಗೂ ನಾನು ಈ ಒಂದು ಇದರಲ್ಲಿ ಪಾರದರ್ಶಕತ್ವವಾಗಿ ನಿರ್ವಹಿಸಿದ್ದೀವಿ ಅಂತ ಹೇಳ್ತಾ, ಯಾವುದೇ ಒಂದು ಅಹಿತಕರ ಘಟನೆ ನಡೆದಿದಂಗೆ ಎಲ್ಲನೂ ನಾವು ಕಾನೂನು ರೀತಿಯಲ್ಲಿ ಪಾರದರ್ಶಕವಾಗಿ ಮಾಡಿದ್ದೀವಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ವಂದಿಸ್ತೇನೆ. ಥ್ಯಾಂಕ್ ಯು. ಪುರಸಭೆಯ ಹಿರಿಯ ಸದಸ್ಯರಾದ ಸುದೇಶ್ ಬಾಬು ಅವರು ಮಾತನಾಡಿದ್ದು ಹೀಗೆ. ಅಧ್ಯಕ್ಷ ಅಂಕೆ ಅಂತ ಹೇಳೋದಕ್ಕೆ ಕೊಟ್ಟಿದ್ದಾರೆ. ಈ ಒಂದು ಹರಾಜು ಪ್ರಕ್ರಿಯೆಗೆ ಸಹಕರಿಸಿದ ಎಲ್ಲರಿಗೂ ನಮ್ಮ ಪುರಸಭಾ ಸದಸ್ಯರಿಗೆ ಧನ್ಯವಾದ ತಿಳಿಸ್ತಾ, ಮುಂದೆ ಈ ಹರಾಜು ಪ್ರಕ್ರಿಯೆಯಲ್ಲಿ ಬಂದಿರೋ ಹಣದಲ್ಲಿ ನಗರನ ಅಭಿವೃದ್ಧಿ ಮಾಡೋದಕ್ಕೆ ಆದ್ಯತೆಯನ್ನು ಕೊಟ್ಟು ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.